ಮಾನ್ವಿ ಪಟ್ಟಣದ ಖಾದ್ರಿ ಫಂಕ್ಷನ್ ಹಾಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಅಂದ್ರೆ ಎಸ್ಐಆರ್ ಕುರಿತು ಪಕ್ಷದ ಬೂತ್ ಮಟ್ಟದ ಏಜೆಂಟರ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಮಹತ್ವದ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್, ಕೇಂದ್ರ ಸರ್ಕಾರವು ಸಂವಿಧಾನಿಕ ಸಂಸ್ಥೆಯಾದ ಚುನಾವಣಾ ಆಯೋಗವನ್ನು ಬಳಸಿಕೊಂಡು ಎಸ್ಐಆರ್ ಪ್ರಕ್ರಿಯೆಯ ಮೂಲಕ ಸಾರ್ವಜನಿಕರ ಮತದಾನದ ಹಕ್ಕನ್ನ ಕಸಿಯಲು ಮುಂದಾಗಿದೆ ಎಂದು ತೀವ್ರ ಕಳವಳ ವ್ಯಕ್ತಪಡಿಸಿದ್ರು. ಆದ್ದರಿಂದ ನಮ್ಮ ಕಾರ್ಯಕರ್ತರು ಎಚ್ಚೆತ್ತುಕೊಂಡು ಅರ್ಹ ಮತದಾರರ ಹೆಸರುಗಳನ್ನು ಉಳಿಸುವ ಕೆಲಸ ಮಾಡಬೇಕು ಎಂದರು. ಮುಖ್ಯ ಅತಿಥಿಯಾಗಿದ್ದ ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಮಾತನಾಡಿ, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಸೌಲಭ್ಯವನ್ನ ಪಡೆಯಲು ಪ್ರತಿಯೊಬ್ಬ ಫಲಾನುಭವಿಯು ಮತದಾರರ ಪಟ್ಟಿಯಲ್ಲಿ ಹೆಸರು ಹೊಂದಿರುವುದು ಅತ್ಯಗತ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಂಪಯ್ಯ ನಾಯ್ಕ, ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರು, ಪದಾಧಿಕಾರಿಗಳು ಹಾಗೂ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅದಕ್ಕೆ ಕಾರಣೀಭೂತರಾದ ಶ್ರೀಯುತ ಎನ್ಎಸ್ ಬೋಸರಾಜ್ ಅವರಿಗೂ ಮತ್ತು ಈ ಭಾಗದ ಶಾಸಕರಾದ ಶ್ರೀಯುತ ಹಂಪಯ್ಯ ನಾಯ್ಕ ಅವರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ತಾನೇ ಮಾತನಾಡ್ತಾ ಹೇಳಿದ್ವಿ, ಒಂಥರ ಡಿಮಾನಿಟೈಸೇಷನ್ ಇದ್ದಂಗೆ ನಿಮ್ ಜೇಬಲ್ಲಿ ಇದ್ದಂತ ಎಲ್ಲ ದುಡ್ಡು ಝೀರೋ ಅಂತ ಹೇಳಿದ್ರೆ, ಅದೇ ರೀತಿ ನೀವೆಲ್ಲರೂ ಯಾರು ವೋಟರ್ಸ್ಗಳಲ್ಲ ಅಂತ ಹೇಳಿ ಮೊದಲನೇ ಹೇಳಿದ್ದಾರೆ. ಯಾವ ರೀತಿ ನನಗೆ ನನ್ನ ಜೇಬಲ್ಲಿರುವಂತಹ ದುಡ್ಡೆಲ್ಲ ಹೋಯ್ತು ಅಂತ ಹೇಳಿದ್ರೆ, ನಾನು ಮೊದಲನೇದಾಗಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಮೊದಲನೇದಾಗಿ 1000 ರೂಪಾಯಿ ನೋಟ್ ತಗೊಳ್ತೀನಿ, ಅದಾದ್ಮೇಲೆ 500 ರೂಪಾಯಿ ನೋಟ್ ಹೋಗ್ಬಿಟ್ಟು ಹೇಳ್ಬೇಕು, ಇದು 1000 ರೂಪಾಯಿ ನೋಟು ಹೀಗ್ ಬಂತು ಹಂಗ್ ಬಂತು ಇದು ನಂದು ಅಂತ ಹೇಳಿ ತಗೊಳ್ತೀನಿ. ಅದೇ ರೀತಿ 500 ರೂಪಾಯಿ, ಅದಾದ್ಮೇಲೆ 100 ರೂಪಾಯಿ, ಅದಾದ್ಮೇಲೆ 50 ರೂಪಾಯಿ, ಅದಾದ್ಮೇಲೆ 1 ರೂಪಾಯಿ 2 ರೂಪಾಯಿ ನೋಟು ಬರ್ತೀನಿ. ನೋಟುಗಳಿಗೆ ಒಂದು ವ್ಯಾಲ್ಯೂ ಇದೆಯೇ ಹೊತ್ತು ನಮ್ಮ ಮನುಷ್ಯರಿಗೆ, ನಮ್ಮ ವೋಟ್ಗಳಿಗೆ ಎಲ್ಲ ಒಂದೇ ವ್ಯಾಲ್ಯೂ ಅನ್ನೋದನ್ನ ನಾವು ದಯವಿಟ್ಟು ಅರ್ಥ ಮಾಡ್ತೀವಿ. ಅವರು ಬಹಳ ತರಬೇತಿ, ಬಹಳ ಚೆಂದಾಗಿ ಮಾತಾಡಿ ಪ್ರತಿಯೊಬ್ಬರಿಗೆ ಕಿವಿಯಲ್ಲಿ ಕೊಡ್ತಕ್ಕಂಥ ರೀತಿಯಲ್ಲಿ ಅವರು ಉತ್ತಮವಾಗಿ ಈ ಒಂದು ಸೇವೆಗಳಿಗೆ ಮಾತಾಡಿದರು. ಅದರ ಜೊತೆಗೆ ಲಾಸ್ಟಿಗೆ ನಮ್ಮ ಸಂಸದ ಕುಮಾರ್ ನಾಯಕ್ ಅವರು ಕೂಡ ಬೇರೆಯವ್ರ ಕರ್ತವ್ಯ ಎಸ್ಐಆರ್ ನಿಯಮದ ಬಗ್ಗೆ ಕೂಡ ಅವರು ಹೇಳಿದರು. ಇದರಲ್ಲಿ ನಾವು ಹೆಚ್ಚಿನ ಸ್ಥಿರೀಕರಿಸಿರುವುದು ಏನಂದರೆ, ಇವತ್ತು ಬಿಜೆಪಿಯವರು ನಮ್ಮ ಓಟುಗಳನ್ನು ಕದೀತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅಂತಕ್ಕಂಥ ಮಾತುಗಳು ಹಂತದಲ್ಲಿ ಈ ಆರೋಗ್ಯ ಫಾಲೋ ಮಾಡುವಂತದ್ದು